ಎಲ್ರಿಗೂ ಮಾಹಿತಿ ಇರೋ ಹಾಗೆ ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರ 8-8ವರೆಗೆ ನಾವು ಈ ಫಾರ್ಮ್ಸನ್ನು ಕಲೆಕ್ಟ್ ಮಾಡುವಂಥದ್ದು, ಅನಂತರ ಡಿಜಿಟೈಸ್ ಮಾಡುವಂಥ ಪ್ರಕ್ರಿಯೆ ಜಾರಿಯಲ್ಲಿರ್ತದೆ. ಸೊ ಇಲ್ಲಿಯವರೆಗಿನ ಪ್ರಗತಿಯನ್ನು ನಾನು ತಮ್ಮ ಮುಂದೆ ಇಡೋದಾದರೆ, ಟೋಟಲ್ ನಮ್ಮಲ್ಲಿ 15,19,459 ವೋಟರ್ಸ್ ಇದ್ದಾರೆ. ಇಲ್ಲಿವರೆಗೆ ನಾವು 85.15% ಅಷ್ಟು ನಾವು ಡಿಜಿಟೈಸೇಷನನ್ನು ಮಾಡಿದ್ದೀವಿ. ಡಿಜಿಟೈಸೇಷನ್ ಅಂತ ಹೇಳಿದರೆ ಅವರು ಫಾರ್ಮ್ಸನ್ನು ಫಿಲ್ ಮಾಡಿ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಅದನ್ನು ನಾವು ಕೀ ಇನ್ ಮಾಡಿಬಿಟ್ಟು ಮಾಹಿತಿಯನ್ನು ದಾಖಲಿಸಿದ್ದೀವಿ ಅಂತ ಹೇಳಿ. ಆನಂತರ ಟೋಟಲ್ ಆಗಿ ನಮಗೆ ಈ BLOಗಳ ಮೂಲಕ ಏನು ನಾವು ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಅದರೊಟ್ಟಿಗೆ ಆನ್ಲೈನಲ್ಲೂ ಕೆಲವು ಎಲೆಕ್ಟರ್ಸ್ ನಮಗೆ ಅಪ್ಲಿಕೇಶನ್ಗಳನ್ನು ಕೊಟ್ಟಿದ್ದಾರೆ. ಅದರದ್ದು ನಂಬರ್ 6,196. ಇಷ್ಟು ಜನ ಆನ್ಲೈನಲ್ಲಿ ಕೂಡ ನಮ್ಮಲ್ಲಿ ಎನ್ಯುಮರೇಷನ್ ಫಾರ್ಮ್ಸನ್ನು ಸಬ್ಮಿಟ್ ಮಾಡಿದ್ದಾರೆ. ಈಗ ಫಾರ್ಮ್ಸನ್ನು ಸಬ್ಮಿಟ್ ಮಾಡಿದ ನಂತರ ನಮ್ಮ ಓವರಾಲ್ ಸ್ಟ್ಯಾಟಿಸ್ಟಿಕ್ಸ್ ಈಗ ಇರ್ತಕ್ಕಂಥದ್ದು ಟೋಟಲಿ ಡಿಜಿಟೈಸ್ಡ್ 12,93,844. ಇವರು ನಮ್ಮ ಫಾರ್ಮ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ ನಂತರ ಅವರು ಫಿಲ್ ಮಾಡಿಬಿಟ್ಟು ನಮಗೆ ಕೊಟ್ಟಿದ್ದಾರೆ. ಅದನ್ನು ವೆರಿಫೈ ಮಾಡಿ ನಾವು ಅವ್ರನ್ನ ಡ್ರಾಫ್ಟ್ ಪಟ್ಟಿಗೆ ಸೇರಿಸೋದಕ್ಕೆ ಈಗಿನ ಸ್ಥಿತಿಯಲ್ಲಿ ಅವ್ರನ್ನ ನಾವು ಅನುಮೋದಿಸಿದ್ದೀವಿ. ಅದಾದ ನಂತರ 1,56,012 ಇಷ್ಟು ಜನ ನಮಗೆ ಫಾರ್ಮ್ಸನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಫಾರ್ಮ್ಸನ್ನು ನಾವು ಇದರಲ್ಲಿ ASDD ಅಂತ ಮಾರ್ಕ್ ಮಾಡಿದ್ದೀವಿ. ಅದರಲ್ಲಿ ಅಬ್ಸೆಂಟಿ, ಶಿಫ್ಟೆಡ್, ಡೆತ್ ಮತ್ತು ಡುಪ್ಲಿಕೇಟ್ ಇಷ್ಟು ಕ್ಯಾಟಗರಿಯಲ್ಲಿ 1,56,112 ಮತದಾರರು ಇದ್ದಾರೆ. ಸೊ ಈ ಎಲ್ಲ ಮಾಹಿತಿಗಳನ್ನು ನಾವು ನಿರಂತರವಾಗಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾನು 2/6/26 2 ಜೂನ್ಗೆ ಒಂದು ಸಾರಿ, ಆನಂತರ 21 ಜುಲೈಗೆ ಇನ್ನೊಂದು ಸಾರಿ, 2 ಬಾರಿ ನಾನು ಪೊಲಿಟಿಕಲ್ ಪಾರ್ಟಿಗಳ ಜೊತೆಗೆ ಮೀಟಿಂಗನ್ನು ಮಾಡಿ ಎಲ್ಲ ಮಾಹಿತಿಯನ್ನು ಶೇರ್ ಮಾಡಿದ್ದೀವಿ. ಅದೇ ರೀತಿ ಪ್ರತಿಯೊಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲೂ ಕೂಡ 2 ಬಾರಿ ಪೊಲಿಟಿಕಲ್ ಪಾರ್ಟಿಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದು ಒಂದು ಜಿಲ್ಲಾ ಮಟ್ಟದಲ್ಲಿ, ಇನ್ನೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮಟ್ಟದಲ್ಲಿ ಅದನ್ನು ERO ಅವರು ಮಾಡಿದ್ದಾರೆ. ಮೂರನೇದಾಗಿ ಪ್ರತಿಯೊಬ್ಬ BLO ಅವರ BLAಗಳ ಜೊತೆಗೆ, ಬೂತ್ ಲೆವೆಲ್ ಏಜೆಂಟ್ಗಳ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಅವರು ಕೂಡ ಮೀಟಿಂಗನ್ನು ಮಾಡಿ ಪ್ರೊಸೀಡಿಂಗ್ಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡುವಂಥ ಮ್ಯಾಂಡೇಟರಿ ಪ್ರೊಸೆಸ್ ಕೂಡ ಇದೆ. ಸೊ ಅದನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗ ನಮ್ಮೆಲ್ಲರಿಗೂ ಸ್ಪಷ್ಟತೆ ಇರಬೇಕಾಗಿದ್ದು ಏನಂತ ಹೇಳಿದರೆ, ಈ ASDD ಏನು ಲಿಸ್ಟ್ ಇದೆ ಅದರಲ್ಲಿ ಅಬ್ಸೆಂಟಿ ಅಂತ ಹೇಳ್ತಾ ಇದ್ದೀವಿ, ಪರ್ಮನೆಂಟ್ಲಿ ಶಿಫ್ಟೆಡ್ ಇದೆ, ಡೆತ್ ಇದೆ, ಆನಂತರ ಡುಪ್ಲಿಕೇಟ್ ಇದೆ. ಸೊ ಈ ಪಟ್ಟಿಯನ್ನು ನಾವು ನಿರಂತರವಾಗಿ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಡ್ತಾ ಇದ್ದೀವಿ. ಆಲ್ ಆಫ್ ಎ ಸಡನ್ ಕೊಟ್ಬಿಟ್ಟು ಆನಂತರ ಇದರಲ್ಲಿ ನಂಬರ್ಗಳು ಇಷ್ಟಾಗಾಯಿತು ಅಂತ ಗೊಂದಲ ಈಡಾಗಬಾರ್ದು ಅನ್ನೋಂಥ ಒಂದೇ ಉದ್ದೇಶದಿಂದ ನಿರಂತರವಾಗಿ ಕೊಡ್ತಾ ಇದ್ದೀವಿ. ಇನ್ ಕೇಸ್ ಯಾವುದಾದ್ರೂ ತಪ್ಪು ಮಾರ್ಕಿಂಗ್ ಆಗಿದ್ದರೆ, ನಮಗೆ ಕಾನ್ಫಿಡೆನ್ಸ್ ಇದೆ ಸರಿಯಾಗಿ ಮಾಡ್ಕೊಂಡಿದ್ದೀವಿ ಅಂತ, ಆದರೂ ಕೂಡ ಹ್ಯೂಮನ್ ಎರರ್ ಆಗಿ ಏನಾದರೂ ತಪ್ಪು ಮಾರ್ಕಿಂಗ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ನಮ್ಮ ಗಮನಕ್ಕೆ ತಂದು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರಲಿ ಅನ್ನುವಂಥ ಉದ್ದೇಶದಿಂದ ನಾವು ಈ ಎಲ್ಲ ಮಾಹಿತಿಗಳನ್ನು ಟ್ರಾನ್ಸ್ಪರೆಂಟ್ ಆಗಿ ಎಲ್ರಿಗೂ ಕೊಡ್ತಾ ಇದ್ದೀವಿ. ಸೊ ಈ ರೀತಿ ಆದ ನಂತರ ಇನ್ನೂ ನಮಗೆ 69,603 ಫಾರ್ಮ್ಗಳು ಬರಲಿಕ್ಕಿದೆ. ಸೊ ಇದು ಯಾವ ಸಂದರ್ಭದಾಗಿರ್ಬೋದು ಅಂತ ಹೇಳಿದ್ರೆ, ಅವು ಎನ್ಯುಮರೇಷನ್ ಫಾರ್ಮ್ಸನ್ನು ಕಲೆಕ್ಟ್ ಮಾಡೋಕ್ಕೆ BLO ಅವರು ಹೋದಾಗ ಅವರು ಈ ಜಾಗದಲ್ಲಿ ಇಲ್ಲದೆ ಇರ್ಬೋದು, ಆದರೆ ಟ್ರೇಸ್ ಆಗ್ತಾರೆ. ನಾವು ಎಲ್ಲ ಹೊರಗಡೆ ಇದ್ದೀವಿ, ಆನಂತರ ಬಂದು ಕೊಡ್ತೀವಿ. ಆನಂತರ ಕೆಲವರು ಇನ್ನೂ 8ನೇ ತಾರೀಕುವರೆಗೆ ಟೈಮ್ ಇದೆ, ಯಾಕೆ ಅರ್ಜೆಂಟಿ ಮಾಡ್ತಾ ಇದ್ದೀರಿ, ನಾವು ಆನಂತರ ಕೊಡ್ತೀವಿ ಅಂತ ಹೇಳುವಂಥ ಕ್ಯಾಟಗರಿ ಕೂಡ ಇದೆ. ಇನ್ನು ಕೆಲವು ಬಂದಿದೆ, ಆದರೆ ನಮ್ಮ BLOಗಳು ಇನ್ನೊಂದು ಸಾರಿ ಅದನ್ನು ಪರಿಶೀಲನೆ ಮಾಡಿ ನಾನು ಅದರ ಡಿಸಿಷನ್ ತೊಗೊಳ್ತೀನಿ ಅನ್ನೋದು ಪೆಂಡೆನ್ಸಿ ಕೂಡ ಇರ್ತದೆ. ಲೈಕ್ ಶಿಫ್ಟೆಡ್ ಅಂತ ಅದರಲ್ಲಿ ಪ್ರಿಲಿಮಿನರಿಯಾಗಿ ನಮಗೆ ಮಾಹಿತಿ ಬಂದರೂ ಕೂಡ ಇನ್ನೊಂದು ಸಾರಿ ನಾನು ವೆರಿಫೈ ಮಾಡ್ತೀನಿ ಸರ್ ಅಂತ BLOಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ನೋಡೋಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೀವಿ. ಸೊ ಈ ರೀತಿ ನಮಗೆ ಇನ್ನೂ 69,000 ಎನ್ಯುಮರೇಷನ್ ಫಾರ್ಮ್ಗಳ ಬಗ್ಗೆ ನಾವು ಡಿಸಿಷನ್ ಮಾಡೋದು ಬಾಕಿ ಇದೆ. ಸೊ ಇನ್ನೂ ಟೈಮ್ ಇದೆ. ಆನಂತರ ನಮ್ಮ ಪ್ರಗತಿ ನೋಡಿದರೆ ನಾವು 69,000ವನ್ನು ಮಾಹಿತಿ ಸಿಕ್ಕಲ್ಲಿ 2 ದಿವಸದಲ್ಲಿ ಕಂಪ್ಲೀಟ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಬಟ್ ಅದನ್ನು ನಾವು ಅರ್ಜೆನ್ಸಿ ಯಾವುದಕ್ಕೆ ಕೊಡೋಕ್ಕೂ ಮಾಡ್ತಾ ಇಲ್ಲ.
ಅದನ್ನು ನಿರಂತರವಾಗಿ ಪ್ರಕ್ರಿಯೆ ಇರೋದ್ರಿಂದ ಬಟ್ ತಮ್ಮೆಲ್ಲರ ಮೂಲಕ ನಾನು ಎಲ್ಲ ಮತದಾರರಿಗೆ ಕೇಳ್ತಾ ಇರ್ತಕ್ಕಂಥದ್ದೇನು, ಈ 69,000 ಏನು ಮತದಾರರಿದ್ದಾರೆ ಅವ್ರದ್ದು ಫಾರ್ಮ್ಸ್ ನಮ್ಗೆ ಇನ್ನೂ ಬಂದಿಲ್ಲ. ಅದನ್ನು ತಾವು ಆದಷ್ಟು ಬೇಗ ನಮಗೆ ಫಿಲ್ ಮಾಡಿ ಕೊಟ್ಟರೆ ನಮ್ಮ ನಿರ್ಧಾರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ನಮಗೆ ಅನುಕೂಲ ಆಗ್ತದೆ. ಎರಡನೇ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಈ ASDD ಅಂತ ಏನು ನಾವು ಮಾರ್ಕ್ ಮಾಡಿದ್ದೀವಿ, ಆ ಮಾಹಿತಿಯನ್ನು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೆ ಕೊಟ್ಟಿದ್ದೀವಿ, ಎಲ್ಲ ಹಂತಗಳಲ್ಲಿ ಕೊಟ್ಟಿದ್ದೀವಿ. ಜಿಲ್ಲಾ ಮಟ್ಟದಲ್ಲಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮಟ್ಟದಲ್ಲಿ, ಆನಂತರ BLO ಹಂತದಲ್ಲಿ. ಸೊ ಪದೇ ಇದನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಆನಂತರ ಈ ಮಾಹಿತಿ ಏನಿದೆ ಇದು ಡೈನಮಿಕ್ ಆಗಿರ್ತದೆ, ಇದು ಸ್ಟ್ಯಾಟಿಕ್ ಆಗಿರೋದಿಲ್ಲ. ಇವತ್ತು ಇರ್ತಕ್ಕಂತಹ ಮಾಹಿತಿ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿನ ನಾನು ಇವತ್ತು ಅಬ್ಸೆಂಟಿ ಅಂತ ಮಾರ್ಕ್ ಮಾಡಿರ್ತೀನಿ, ನಾಳೆ ಅವ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಸೊ ಅವಾಗ ನಾವು ಅಬ್ಸೆಂಟಿ ನಂಬರ್ನ ಅಲ್ಲಿಂದ ಡಿಲೀಟ್ ಮಾಡಿಬಿಟ್ಟು ಈ ಡಿಜಿಟೈಸ್ ನಂಬರ್ಗೆ ಆ್ಯಡ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಇದು ಡೈನಮಿಕ್ ಇರೋದ್ರಿಂದ ಎಲ್ಲ ಮತದಾರರಲ್ಲಿ ಹಾಗೂ ಪೊಲಿಟಿಕಲ್ ಪಾರ್ಟಿಯ ರಿಪ್ರೆಸೆಂಟೇಟಿವ್ಗಳು ಏನಿದ್ದಾರೆ ಅವರಲ್ಲೂ ಕೂಡ ನಾವು ಮನವಿ ಮಾಡೋದೇನಂತ ಹೇಳಿದ್ರೆ, ಈ ಪಟ್ಟಿಯನ್ನು ನಿರಂತರವಾಗಿ ತಾವು ಪರಿಷ್ಕರಿಸಿ ನೋಡ್ಕೊಳ್ತಾ ಇರಿ. ಆನಂತರ ತಮಗೆ ಮಾಹಿತಿ ಸರಿ ಅಂತ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಕ್ರಮದ ಅಗತ್ಯ ಇಲ್ಲ. ಬಟ್ ಯಾವುದಾದ್ರೂ ವ್ಯತ್ಯಾಸ ಇದೆ, ಯಾವುದಾದ್ರು ನಾವು ಅಬ್ಸೆಂಟ್ ಅಂತ ಮಾಡಿದ್ದೀವಿ, ಅವ್ರು ಅಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಏನಾದರೂ ಇತ್ತು ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ತಂದರೆ ಅದನ್ನು ನಾವು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ. ಸೊ ಈ ಮೂಲಕ ನಾವು ಇಲೆಕ್ಷನ್ ಕಮಿಷನ್ ಧ್ಯೇಯ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಅರ್ಹ ಮತದಾರರು ಎಲೆಕ್ಟ್ರಲ್ ರೋಲಲ್ಲಿ ಇರಬೇಕು, ಅಲ್ಲದೆ ಯಾವುದೇ ಅನರ್ಹ ಮತದಾರ ಎಲೆಕ್ಟ್ರಲ್ ರೋಲಲ್ಲಿ ಇರಬಾರ್ದು. ಈ ಎರಡು ಸ್ಟೇಟ್ಮೆಂಟ್ಗಳನ್ನು ನಾವು ಕಾಷಿಯಸ್ ಆಗಿ ನೋಡಿಕೊಂಡು ಈ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿರೋದ್ರಿಂದ ಮಾಹಿತಿ ವಿನಿಮಯ ಏನಿದೆ ನಮ್ಮ ಮತ್ತು ಸಾರ್ವಜನಿಕರ ನಡುವೆ, ನಮ್ಮ ಮತ್ತು ಪೊಲಿಟಿಕಲ್ ಪಾರ್ಟಿಗಳ ನಡುವೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಮತ್ತೆ ಇನ್ನೊಂದು ಸಾರಿ ತಮ್ಮನ್ನ ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಇವತ್ತು ತಮ್ಮನ್ನು ಇಲ್ಲೆಲ್ಲ ಕರೆದಿದ್ದೀನಿ. ಸೊ ಈ ಎಲ್ಲ ಮಾಹಿತಿಯನ್ನು ನಾವು ಪೊಲಿಟಿಕಲ್ ಪಾರ್ಟಿ ಕೊಟ್ಟಿದ್ದೀವಿ. ಆನಂತರ ನಂಬರ್ಗಳನ್ನು ನಾನು ತಮ್ಮ ಮೂಲಕ ಕೂಡ ಶೇರ್ ಮಾಡ್ತಾ ಇದ್ದೀನಿ.